ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡದೆ ಭಾಳ ದಿವಸ ಆಗಿತ್ತು ಮತ್ತು ಸಾಮಾನ್ಯವಾಗಿ ಬರುವಂಥ ಚಿತ್ರಗಳಿಗಿಂತ ವಿಭಿನ್ನವಾಗಿ ಒಂದು ಭಾಗದ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಭಾಗದ ವಿಶೇಷ ಅನುಭವಗಳು, ನಂಬಿಕೆ, ನಡವಳಿಕೆಗಳು ಮತ್ತು ವಿಶೇಷವಾಗಿ ದೈವಾರಾಧನೆಯಲ್ಲಿ ಇರತಕ್ಕಂಥ ಸೂಕ್ಷ್ಮತೆಯನ್ನು ಭಾಳ ಚೆನ್ನಾಗಿ ರೇಪ್ಷ ಶೆಟ್ಟಿಯವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇಂತಹ ಒಂದು ಚಿತ್ರದಿಂದಾಗಿ ಯುವ ಸಮಾಜಕ್ಕೆ, ವಿಶೇಷವಾಗಿ ಇದರ ಯುವಕರಿಗೆ ಹೊಸ ಕಥೆಯ ಮತ್ತು ಹಳೆಯ ಸ್ಮರಣೆ ಆಗುತ್ತೆ. ಹಳೆಯ ಸ್ಮರಣೆ ಬೇಕು, ಅದರ ಜೊತೆಗೆ ಹೊಸ ದೃಷ್ಟಿಕೋನ ಬೇಕು. ಹೊಸ ದೃಷ್ಟಿಕೋನವೂ ಇದೆ ಮತ್ತು ಎಲ್ಲ ನಮ್ಮ ಜೀವನದಲ್ಲಿ ಅಸತ್ಯದ ವಿರುದ್ಧ ಹೋರಾಡುವಂಥ ಕಥೆಗಳೇ ನಮ್ಮಲ್ಲಿ ಜಾಸ್ತಿ. ಇಂದು ಕೂಡ ನಮಗೆ ಬೇಕಾಗುವಂಥದ್ದು ಈ ಸತ್ಯದ ರಕ್ಷಣೆ, ಅನ್ಯಾಯದ ವಿರುದ್ಧ ಹೋರಾಟ ಮತ್ತು ಯಾವತ್ತೂ ಕೂಡ ನೆಮ್ಮದಿಯ ಜೀವನ. ಈಗ ಮೊದಲ ಚಿತ್ರದಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿಯ ಕಥೆಯಿಂದಲೇ ಅದು ಪ್ರಾರಂಭ ಆಗಿದೆ. ಎಲ್ಲ ಇದ್ದರೂ ನೆಮ್ಮದಿ ಇಲ್ಲ ರಾಜನಿಗೆ ಅಂತ. ಹಾಗೆ ಇಂದು ನಮಗೆ ಬೇಕಾಗೋದು ನೆಮ್ಮದಿ, ಶಾಂತಿ ಮತ್ತು ಸಹಬಾಳ್ವೆ. ಜಾತಿ, ಮತ, ಪಂಥಗಳ ಭೇದ ಮರೆತು ಎಲ್ಲರೂ ಸಹಬಾಳ್ವೆ ಮಾಡಬೇಕು ಅನ್ನೋ ಸಂದೇಶ ಈ ಚಿತ್ರದಲ್ಲಿದೆ. ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಇನ್ನು ಆ ಚಿತ್ರ ನೋಡಿ ಇನ್ನೂ ಮೂಡಿಂದ ಹೊರಗೆ ಬಂದಿಲ್ಲ, ಆದ್ದರಿಂದ ಹೆಚ್ಚು ನಾನು ಮಾತಾಡೋದಿಲ್ಲ. ಅಭಿನಂದನೆ ಎಲ್ಲ ಕಲಾವಿದರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಏಕೆಂದರೆ ಈಗಿನ ಒಂದು ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅನ್ನೋದಕ್ಕೆ ಇವತ್ತು ಚಿತ್ರ ಮತ್ತು ಅದನ್ನು ಹೇಗೆ ಬಳಸ್ಕೊಂಡಿದ್ದಾರೆ ರೇಪ್ಷ ಶೆಟ್ಟಿ ಅನ್ನೋದನ್ನು ಕೂಡ ನೋಡಿದ್ದೇನೆ. ಅಭಿನಂದನೆಗಳು ಎಲ್ಲ ನಮ್ಮ ಕಲಾವಿದರಿಗೆ, ಚಿತ್ರತಂಡಕ್ಕೆ, ಪ್ರೊಡ್ಯೂಸರು ಅವರ ಹೆಸರು ವಿಜಯ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಕುಟುಂಬದವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗ ಈ ದೈವಾರಾಧನೆ ಧರ್ಮ ಮತ್ತು ಅಧರ್ಮದ ಬಗ್ಗೆ ನಡೆಯುವಂಥ ಸಂಘರ್ಷ ಬೇಕಂತ ಇದು ದೈವಾರಾಧನೆಯನ್ನು ನೀವು ಯಾವ ದೃಷ್ಟಿಕೋನ? ದೇವರಾಧನೆ ಯಾವ ದೃಷ್ಟಿಕೋನ? ಯಾಕಂದರೆ ನಿಮ್ಮ ಮನೆಯಲ್ಲಿ ಪಂಜುರ್ಲಿದ್ದರು. ಹೌದು ಹೌದು ಹೌದು. ಅದು ಯಾವ ರೀತಿ? ಅಲ್ಲಿ ಇದು ನಮ್ಮ ಇಲ್ಲಿ ಕೂಡ ಇದೇ ರೀತಿ ನಂಬಿಕೆ ಇದೆ. ಆದರೆ ಯಾವತ್ತೂ ಕೂಡ ದೈವಗಳು, ಭೂತಗಳು ಅಥವಾ ನಮ್ಮ ನಂಬಿಕೆಗಳು ಅಧರ್ಮಕ್ಕೆ ಬೆಂಬಲ ಕೊಡೋದಿಲ್ಲ ಅನ್ನುವಂಥ ಇದರಲ್ಲಿ ಬರುವಂಥ ಸಂದೇಶ. ಯಾವತ್ತೂ ಕೂಡ ನಮ್ಮ ಸಮಾಜದಲ್ಲಿ ಸ್ವಾರ್ಥಿಗಳಿರ್ತಾರೆ. ಮತ್ತು ಭೂಮಿ ಮತ್ತು ಹೇಳ್ತಾರಲ್ಲ, ಹಣ, ಭೂಮಿ ಮತ್ತು ಸಂಪತ್ತು, ಮಾನಿನಿ, ಮೂರರ ಬಗ್ಗೆ ನಾನಾ ರೀತಿಯಿಂದ ಅದನ್ನು ವಶೀಕರಣಕ್ಕೆ ಪ್ರಯತ್ನ ಪಡಿಸ್ತಾರೆ. ಆದರೆ ಈ ದೈವಗಳು ಸತ್ಯ ಮತ್ತು ಧರ್ಮವನ್ನು ಹೊರತುಪಡಿಸಿ ಯಾವುದಕ್ಕೂ ಬೆಂಬಲ ಕೊಡೋದಿಲ್ಲ ಅಂತ ಅದನ್ನು ಮತ್ತೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಬಹುಶಃ ಇದು ಒಳ್ಳೆಯ ಸಂದೇಶ ಅಂತ ನಾನು ಹೇಳ್ತೇನೆ. ಈಗ ನಿನ್ನೆ ಚಲನಚಿತ್ರ ನಟ ಚೇತನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಂತ ಹೇಳಿದ್ರೆ, ಈ ದೈವಾರಾಧನೆ ಇದು ಹಿಂದೂ ಧರ್ಮದ ಭಾಗ ಅಲ್ಲ, ಇದು ಆಚರಣೆ ಅಲ್ಲ ಅಂತ. ಧರ್ಮದ ಭಾಗ ಹೌದಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಇದು ನಮ್ಮಲ್ಲಿ ವ್ಯಾಪಕವಾಗಿ 2 ಜಿಲ್ಲೆಯಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸ್ವಭಾವವನ್ನು ಅರಿಯದೆ ಮಾತಾಡಿದರೆ ಅದು ಬೇರೆ ಆಗುತ್ತೆ. ಈಗ ಧರ್ಮ ಅನ್ನುವಂಥದ್ದು ಅದರ ಮೂಲವನ್ನು ಹುಡುಕ್ತಾ ಹೋದರೆ ಎಲ್ಲಿಯೂ ಸಿಗೋದಿಲ್ಲ. ಆದರೆ ನಮ್ಮ ನಂಬಿಕೆ, ಆಚರಣೆ, ನಡವಳಿಕೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬೆಳೆದು ಬಂದವು. ಇದನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಹಿಂದೂ ಧರ್ಮದ ಯಾವ ಸೂಕ್ಷ್ಮತೆ ಹೋಗಿ ತಿಳಿಯಿದರೆ ನನಗೆ ಗೊತ್ತಿಲ್ಲ. ನಮ್ಮ 2 ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವಂಥ ನಂಬಿಕೆ ಇದು ಸತ್ಯ. ನಾವು ಇವತ್ತು ಕೂಡ ದೈವಾರಾಧನೆ ಮಾಡ್ತೇವೆ, ದೈವಗಳ ನುಡಿಗೆ ಗೌರವ ಕೊಡ್ತೇವೆ. ದೈವ ಮೈ ಮೇಲೆ ಬಂದಾಗ ಆ ಮಾತಿಗೆ ನಾವು ಗೌರವ ಕೊಡ್ತೇವೆ. ಇದು ಧರ್ಮಕ್ಕೆ ಸೂಕ್ಷ್ಮ ವಿಮರ್ಶೆ ಮಾಡ್ಕೊಂಡು ಹೋಗೋ ಅಗತ್ಯವೇ ಇಲ್ಲ ಅಂತ ಕಾಣ್ತದೆ.